ನಮ್ಮ ದೇಶದಲ್ಲಿ ಒಂದು ಮಹಾದುರಂತ ಏನಾಗಿದ್ದು ಅಂದರೆ ನಮಗೆ ಸ್ವಾತಂತ್ರ್ಯ ಹೆಂಗೆ ಬಂತು ಅನ್ನುವ ಸತ್ಯವನ್ನು ಹೇಳಲಿಲ್ಲ. ವಾಟ್ ಪ್ರೈಸ್ ವಿ ಹ್ಯಾವ್ ಪೇಡ್ ಫಾರ್ ದಿಸ್ ಅನ್ನೋದನ್ನು ಹೇಳಲಿಲ್ಲ. ಚರ್ಕ ಸುತ್ತಿದ್ರೆ ಮಿನಿಮಮ್ ವೇಜ್ ದಿನಗೂಲಿ ಕೊಡೋಕ್ಕಾಗಲ್ಲ. ಸ್ವಾತಂತ್ರ್ಯ ಎಲ್ಲಿಂದ ಉಪವಾಸ ಕೂತ್ಕೊಂಡು ಬಾಡಿಗೆ ಮನೆ ಖಾಲಿ ಮಾಡ್ಸೋಕ್ಕಾಗಲ್ರಿ, ಬ್ರಿಟಿಷರ್ನವ್ರ ಕಳ್ಸೋಕ್ಕಾಗಲ್ಲ. 21-22ನೇ ವಯಸ್ಸಿನಲ್ಲಿ ಭಗತ್ ಸಿಂಗ್ ಥರದವರು ನೇಣಗಂಬ ಹತ್ತಿದ್ರು ನಗನಗತ. ಆವಾಗ ಸಿಕ್ಕಿರೋ ಸ್ವಾತಂತ್ರ್ಯ ಇದು. ನಮ್ಮ ಸಮಸ್ಯೆ ಏನು ಅಂದರೆ ನಮ್ಮ ಹತ್ರ ಏನಿದೆಯೋ ಅದರ ಮೌಲ್ಯ ತಿಳ್ಕೊಬೇಕು, ಅದರ ಬೆಲೆ ತಿಳ್ಕೊಬೇಕು, ಇದು ಹೆಂಗೆ ಬಂದಿದೆ ಅಂತ ತಿಳ್ಕೊಬೇಕು. 17 ಸಲ ಮುಘಲರನ್ನು ಹಿಮ್ಮೆಟ್ಟಿಸಿದ ಅಹೋಮ್ ಸಾಮ್ರಾಜ್ಯ ಏನಿತ್ತು, ಇವತ್ತು ಅಲ್ಲಿ ಪ್ರತ್ಯೇಕತಾ ಚಳುವಳಿಗಳು ಭಾಳ ಜೋರಾಗಿದ್ದಾವೆ. ನಾವು ಈ ದೇಶದ ಜೊತೆಗಿರೋದಿಲ್ಲ, ಹೊರಗೆ ಹೋಗ್ತೀವಿ ಅಂತ ನೀವೇನು ಅಂದ್ಕೊಂಡಿದ್ದೀರಿ ಅಂದರೆ, ನಾನು ನಾಯಿನ ಕಚ್ಚೋದಿಲ್ಲ ಅಂದ್ರೆ ನಾಯಿನೂ ನಾನು ಕಚ್ಚಬಾರ್ದಪ್ಪ ಅಂತ ನಿಮ್ಮ ಕಲ್ಪನೆ. ನಾಯಿಯನ್ನು ಕಚ್ಚದೇ ಇರೋದು ನಿಮ್ಮ ಸ್ವಭಾವ, ಕಚ್ಚೋದು ನಾಯಿ ಸ್ವಭಾವ. ದಾಳಿಕೋರರ ತಲೆಮಾರುಗಳ ಮೇಲೆ ತಲೆಮಾರು ಹೋಗ್ಬಿಟ್ಟು ಭಾರತದ ಮೇಲೆ ಒಂದು ಧ್ವಜ ನೆಡೋದಕ್ಕೆ, ಧ್ವಜ ನೆಟ್ಟು ನೆಮ್ಮದಿಯಾಗಿ ಆಳೋದಕ್ಕೂ ಬಿಡಲಿಲ್ಲ ನಮ್ಮವರು. ಇವತ್ತು ನಾವೆಲ್ಲ ಯಾಕೆ ಹಿಂಗಿದೀವಿ ಹೇಳ್ರಿ? ಅಲ್ಲೊಬ್ಬ ಶಿವಾಜಿ ಇದ್ದ ಅನ್ನೋ ಕಾರಣಕ್ಕೆ.